ನಾನೊಂದು IT ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀನಿ. ಫೀಲ್ಡ್ ವರ್ಕ್ ಯಾವುದೂ ಇರೋದಿಲ್ಲ IT ವರ್ಕ್ಸಲ್ಲಿ ಜಾಸ್ತಿ. ಸೊ ವರ್ಕ್ ಫ್ರಮ್ ಆಫೀಸ್ ಒಂದೊಂದು ಸಲ ಇರುತ್ತೆ, ಸೊ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಸೊ ಇದು ಎರಡೂ ಇರುತ್ತೆ ಈ ಥರ. ಐ ಆಮ್ ಆ್ಯಕ್ಚುಲಿ ಬೈಸೆಕ್ಷುವಲ್. ಸ್ವಲ್ಪ ಜನಕ್ಕೆ ಗೊತ್ತಿದೆ, ಬಟ್ ಈ ಥರ ನಾವು ಪೋರ್ಟ್ರೇ ಮಾಡ್ಕೊಳ್ಳೋದಕ್ಕೂ ಈ ಸೊಸೈಟಿಲಿ ನಾವು ಹಿಂಜರಿತೀವಿ. ಏನಕ್ಕಂದರೆ ಅವ್ರು ಯಾವ ಥರ ಅಕ್ಸೆಪ್ಟ್ ಮಾಡ್ತಾರೆ ನಮಗೂ ಆ ಭಯ ಇರುತ್ತಲ್ವ. ಸೊ ಅದಕ್ಕೋಸ್ಕರನೇ ಎಲ್ಲೋ ಒಂದು ಸ್ವಲ್ಪ ಹಿಂಜರಿತೀವಿ. ಈ ಥರ ಹೇಳ್ಕೋಬೇಕು. ಇವಾಗ ಹುಡುಗಿ ಒಂಥರ ಇದ್ದರೆ ಅದನ್ನೇ ಎಲ್ಲ ಅಕ್ಸೆಪ್ಟ್ ಮಾಡ್ತಾರೆ, ಸೊ ಏನು ಹೇಳೋದಿಲ್ಲ. ಸೊ ಹುಡುಗ ಈ ಥರ ಹೇಳ್ಕೊಳಕ್ಕೂ ಒಂದು ಸ್ವಲ್ಪ ಹಿಂಜರಿತೀವಿ ಒಂದೊಂದು ಸ್ವಲ್ಪ. ಸೊ ಅದಕ್ಕೋಸ್ಕರನೇ ಏನೂ ಹೇಳ್ಕೊಳ್ಳೋದಿಲ್ಲ ಒಂದೊಂದು ಸಲ. ಸುಮಾರು 90% ಏನೂ ಹೇಳ್ಕೊಳ್ಳೋದಿಲ್ಲ ಸೊಸೈಟಿ ಭಯದಿಂದ. ಸೊ ಈ ಥರ ಇದ್ದೀವಿ. ಇನ್ ದಿಸ್ ಜನ್ರೇಷನ್ ದೆರ್ ಇಸ್ ಸೋ ಮೆನಿ ಆಪ್ಷನ್ಸ್. ಸುಮಾರು ಆಪ್ಷನ್ಸ್ ಇದೆ. ದೆರ್ ಆರ್ ಮೆನಿ ಡೇಟಿಂಗ್ ಆ್ಯಪ್ಸ್. ಸೊ ವಿ ವಿಲ್ ಕನೆಕ್ಟ್ ಬೈ ದಟ್ ಆ್ಯಪ್. ಸೊ ಆಗಿರ್ಬೋದು ಅಥವಾ ಆಗಿರ್ಬೋದು, ಸುಮಾರು ಆ್ಯಪ್ಸ್ ಇದೆ ಅದೇ ಥರ. ಅದರಲ್ಲಿ ಆನ್ಲೈನ್ ಸೈಟ್ಸಿಂದ ಸುಮಾರು ಕನೆಕ್ಟ್ ಆಗ್ತೀವಿ. ನಾವು ಟೆಕ್ಸ್ಟ್ ಮಾಡ್ತಿದ್ವಿ, ಟೆಕ್ಸ್ಟ್ ಮಾಡ್ತಾ ಹಾಗೆ ತುಂಬಾ ಕ್ಲೋಸ್ ಆದ್ವಿ, ಬೆಸ್ಟ್ ಫ್ರೆಂಡ್ಸ್ ಆದ್ವಿ. ಹಾಗೆ ತುಂಬಾ ಇವನ್ ಆಬ್ವಿಯಸ್ಲಿ ಇದ್ದೇ ಇರುತ್ತಲ್ಲ ಸೆಕ್ಷುವಲ್ ಆಕ್ಟಿವಿಟೀಸ್. ಸೆಕ್ಷುವಲ್ ಆಗಿ ಜೊತೆಲಿರೋಣ ಅಂತ ಅನ್ಕೊಂಡು ನಾವೇನು ಮಾಡಿದ್ವಿ, ಮಾತಾಡ್ಕೊಂಡು ಹೋದಾಗ ಸೊ ಕ್ಯಾಶುಯಲ್ ಆಗಿ ಕೇಳಿದೆ ಈ ಥರ, ಓಕೆ ಪ್ರೊಟೆಕ್ಷನ್ ಹಾಕೊಳ್ಳೋಣ. ಅವ್ನು ಸಡನ್ ಆಗಿ ಕೋಪ ಮಾಡ್ಕೊಂಡು ಇಷ್ಟು ದಿನದಿಂದ ಟೆಕ್ಸ್ಟ್ ಮಾಡ್ತಿದ್ಯಾ, ನನ್ನ ಮೇಲೆ ನಂಬಿಕೆ ಇಲ್ವಾ, ನೀನು ನಮ್ಮ ಪ್ರೀತಿ ಮೇಲೆ ನಂಬಿಕೆ ಇಲ್ವಾ? ಸೊ ಆ ಥರ ಹೇಳೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ದಾನ. ಸೊ ನಾನು ಕಣ್ಮುಚ್ಕೊಂಡು ಓಕೆ ಅಂತ ಅವ್ನು ಇಷ್ಟೊಂದೆಲ್ಲ ಹೇಳ್ತಿದ್ದಲ್ಲ. ಸೊ ಅದೊಂದು ಮಾಡಿದ್ದು ದೊಡ್ಡ ಮಿಸ್ಟೇಕ್. ನಾನು ಏನಾಯ್ತು ಅಂದರೆ ಅವ್ನು ಪಾಸಿಟಿವ್ ಇತ್ತು, HIV ಪಾಸಿಟಿವ್ ಇತ್ತು. ಆ HIV ಪಾಸಿಟಿವ್ ಇರೋದ್ರಿಂದ ನನ್ಗೆ ಅದು ಗೊತ್ತೇ ಇರಲಿಲ್ಲ ಆ ವಿಷಯ. ಅವನು ನನಗೆ ಹೇಳಿರಲಿಲ್ಲ. ನಾನು ಒಂದಿನ ಏನಾಯಿತು, 1 ಮಂತ್ ಆ್ಯಕ್ಚುಲಿ ಈ ಥರ ಸೆಕ್ಷುವಲ್ ಆ್ಯಕ್ಟಿವಿಟಿ ಆದಮೇಲೆ ಡಾಕ್ಟರ್ ಹತ್ರ ಹೋಗಿದ್ದೆ ನಾನು ರೂಟ್ ಕೆನಾಲ್ ಮಾಡಿಸ್ಕೊಳ್ಳೋಕ್ಕೆ. ಸೊ ಈ ಥರ ಹೋದಾಗ ಅವ್ರು ಏನಂದ್ರು ಅಂದರೆ, ರೂಟ್ ಕೆನಾಲ್ ಏನಾದರೂ ಈ ಥರ ಆದಾಗ ಬ್ಲಡ್ ಟೆಸ್ಟು ಅದು ಇದು ಟೆಸ್ಟ್ ಇದ್ದೇ ಇರುತ್ತೆ. ಸೊ ಬ್ಲಡ್ ಟೆಸ್ಟ್ ಮಾಡಿದಾದ್ಮೇಲೆ ನನಗೆ ಗೊತ್ತಾಯಿತು ಈ ಥರ ಪಾಸಿಟಿವ್ ಇದೆ ಅಂತ. ಆವಾಗಲೇ ನನಗೆ ಶಾಕ್ ಆಗಿದ್ದು. ನನ್ಗೆ ಸಡನ್ನಾಗಿ ಏನು ಮಾಡಬೇಕು, ಹೆಂಗಾಯಿತು ಅದೆಲ್ಲ ಏನೂ ಗೊತ್ತಾಗಿಲ್ಲ. ಸೊ ಆವಾಗ ನನಗೆ ಗೊತ್ತಾಯಿತು ಈ ಥರ ಆಗಿದೆ, ಅವನಿಂದನೇ ಈ ಥರ ಆಗಿರೋದು. ಅದಾದಮೇಲೆ ನಾನು ಯಾವುದೇ ಕಾರಣಕ್ಕೆ ಯಾರನ್ನೂ ನಂಬಲಿಲ್ಲ, ಯಾವುದು ಈ ಥರ ಆ್ಯಕ್ಟಿವಿಟೀಸ್ ಯಾವುದೂ ಇಟ್ಕೊಂಡಿರಲಿಲ್ಲ. ಸೊ ಅದಾದಮೇಲೆ ಅವ್ನಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದೆ. ಈ ಥರ ಏನಕ್ಕೆ ಈ ಥರ ಮಾಡಿದೆ, ಯಾಕಂದರೆ ಅಷ್ಟು ತುಂಬಾ ನಂಬಿದ್ದೆ ನಾನು, ಅಷ್ಟು ತುಂಬಾ ಟೆಕ್ಸ್ಟ್ ಮಾಡ್ಕೊಂಡು ಅಷ್ಟು ಪ್ರೀತಿಯಿಂದ ಇದ್ವಿ. ಏನಕ್ಕೆ ಈ ಥರ ಮಾಡಿದೆ ನನಗೆ ಗೊತ್ತಿಲ್ಲದೆ. ಅವ್ನು ಹೇಳಿದೊಂದೆ, ಸೊ ಇಷ್ಟು ಪ್ರೀತಿ ಮಾಡ್ತೀವಲ್ಲ, ನನ್ನ ಕಡೆಯಿಂದ ಇದು ನಿನಗೆ ಒಂದು ಗಿಫ್ಟ್ ಥರ, ಲೈಫ್ ಲಾಂಗ್ ಗಿಫ್ಟ್ ಥರ. ಬೇರೆದೇನಾದರೂ ಕೊಟ್ಟರೆ, ಇವಾಗ ರಿಂಗು, ಬ್ರೇಸ್ಲೆಟು, ಚೈನು ಏನಾದರೂ ಕೊಟ್ಟರೆ ಇದು ಕಳ್ಕೊಬೋದು. ಲೈಫ್ ಲಾಂಗ್ ಈ ಥರ ನಿನಗೆ ಗಿಫ್ಟ್ ಕೊಟ್ಟಿದ್ದೀನಿ ಅಂದರೆ ಏನು ಅಂದರೆ HIV ಪಾಸಿಟಿವ್, ಇದು ಲೈಫ್ ಲಾಂಗ್ ನಿನ್ನ ಜೊತೆ ಇರುತ್ತೆ ಅಂತ. ನನಗೆ ತುಂಬಾ ಬೇಜಾರಾಯಿತು. ಎಷ್ಟು ಬೇಜಾರಾಯಿತು ಅಂದರೆ ನಾನು ಯಾರ ಹತ್ರ ಹೇಳ್ಕೊಳ್ಳಿ, ಇದನ್ನು ಯಾರ ಹತ್ರ ಹೇಳ್ಕೊಳ್ಳೋಕ್ಕೂ ಆಗಲ್ಲ. ಸೊ ತುಂಬಾ ನನಗೆ ಬ್ರೋಕ್ ಡೌನ್ ಆಗಿದ್ದಲ್ಲೇ. ನಾನು ಒಂದು ಸೆಕೆಂಡ್, ಸಾರಿ, ನಾನು ಅವತ್ತೊಂದು ದಿನ ಆ ಮಿಸ್ಟೇಕ್ ಮಾಡಿರಲಿಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ಎಷ್ಟೋ ಖುಷಿಯಾಗಿರ್ಬೋದಾಗಿತ್ತು. ಬಟ್ ಇಟ್ ಈಸ್ ಎವ್ರಿಥಿಂಗ್. ಏನಾಗಬೇಕೋ ಅದೇ ಆಗುತ್ತೆ ಲೈಫಲ್ಲಿ ಅಂತ ಹೇಳ್ತಾರಲ್ಲ. ಸೊ ಅದಕ್ಕೋಸ್ಕರನೇ ಅವತ್ತೊಂದು ದಿನ ಯಾರೇ ಆಗಿರ್ಬೋದು ವಿತ್ ಪ್ರೊಟೆಕ್ಷನ್ ಮಾಡಿದ್ರೆ ಇಷ್ಟೊತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನಿಸುತ್ತೆ. ಇವಾಗ ನೋಡಿ, ಇನ್ನು ನನ್ನ 23 year old ನಾನು. ಸೊ ಇನ್ನು ಇವಾಗ ಲೈಫ್ ಸ್ಟಾರ್ಟ್ ಆಗ್ತಿದೆ. ನಾನು ಇವಾಗಲೇ ತುಂಬಾ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ. ಲೈಫ್ ಸ್ಟಾರ್ಟ್ ಆಗೋ ಮುಂಚೆನೇ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ. ಆ ಥರ ತುಂಬಾ ಫೀಲ್ ಆಗ್ತಿದೆ ನನಗೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಇವನ್ ಪೇರೆಂಟ್ಸ್ ಹತ್ರ ಹೇಳ್ಕೊಳಕ್ಕಾಗಲ್ಲ. ಸೊ ನಾನು ಎಲ್ರಿಗೂ ಒಂದೇ ಸಜೆಸ್ಟ್ ಮಾಡೋದು, ವಿತ್ ಪ್ರೊಟೆಕ್ಷನ್. ಅದಾದಮೇಲೆ ನೀವು ವಿತೌಟ್ ಪ್ರೊಟೆಕ್ಷನ್ ಏನೋ ಆ ಪ್ರೆಸೆಂಟ್ ಮೂಮೆಂಟ್ಗೋಸ್ಕರ ನೀವು ಲೈಫ್ ಲಾಂಗ್ ಹಾಳು ಮಾಡ್ಕೋಬೇಡಿ. ಯಾಕಂದರೆ ಇವಾಗ ನಾನು ತುಂಬಾ ಸಫರ್ ಮಾಡ್ತಿದ್ದೀನಿ, ತುಂಬಾ ರಿಗ್ರೆಟ್ ಮಾಡ್ಕೋತಿದ್ದೀನಿ. ಸೊ ಇವಾಗಲೇ ಲೈಫ್ ಎಂಡ್ ಅನ್ನಿಸ್ತದೆ. ಏನು ಮಾಡಿಲ್ಲ, ಏನು ಮಾಡ್ದೇನೆ ಒಂದು ಅಂದರೆ ಬ್ಲ್ಯಾಂಕ್, ಫುಲ್ ಕಂಪ್ಲೀಟಾಗಿ ಬ್ಲ್ಯಾಂಕ್ ಆಗೋಗಿದ್ದೀನಿ ನಾನು. ಸೊ ನಾನು ಎಲ್ರಿಗೂ ಒಂದೇ ಸಜೆಸ್ಟ್ ಮಾಡೋದು, ಬಿ ಕೇರ್ಫುಲ್. ಯಾರೇ ಆಗಿರಲಿ, ಆ ಪ್ರೆಸೆಂಟ್ ಮೂಮೆಂಟ್ಗೋಸ್ಕರ ನೀವು ಫ್ಯೂಚರ್ನ ಕಳ್ಕೊಬೇಡಿ. ಸೊ ಅದಕ್ಕೋಸ್ಕರನೇ ನಾನು ಒಂದೇ ಸಜೆಸ್ಟ್ ಮಾಡೋದು, ಬಿ ಕೇರ್ಫುಲ್, ನೋ ಮ್ಯಾಟರ್ ಹೂ ಎವರ್ ಇಟ್ ಇಸ್. ಗೊತ್ತು ಪ್ರೀತಿ ಇರತ್ತತ್ತು, ನಾನು ತುಂಬಾ ಇಷ್ಟಪಟ್ಟಿದ್ದೆ. ಸೊ ಇದರಿಂದ ನೀವು ಏನು ನಿಮ್ಮನ್ನು ನೀವು ಕಳ್ಕೊಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಎಲ್ಲರೂ ಹೇಳ್ತಾರೆ ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ನಮ್ಮ ಬುದ್ಧಿ ಕಲಿಯೋದು ಅಂತ. ಗೊತ್ತಿಲ್ಲದೆ ಇರೋರ್ಗೆ ಏನು ಹೇಳ್ತಿದ್ದಾರೆ ಅಂದರೆ, ಇದು ಒಂದು ನಿಮ್ಮ ಲೈಫ್ ಪಾಠ, ನಿಮ್ಮ ಲೈಫಲ್ಲಿ ಆಗಿದೆ ಅಂತ ತಿಳ್ಕೊಂಡು ಈ ಥರ ಹುಷಾರಾಗಿರಿ. ನಿಮ್ಮ ಲೈಫಲ್ಲಿ ಆಗಲೇಬೇಕು ಅಂತಲ್ಲ,
ಎವ್ರಿಥಿಂಗ್ ಪ್ರಿಕಾಷನ್ ಇಸ್ ಬೆಸ್ಟ್ ಸೊಲ್ಯೂಷನ್ ಅಲ್ವಾ. ಪ್ರಿಕಾಷನ್ ಏನೇ ಆಗೋದಕ್ಕಿಂತ ಮುಂಚೆ ನಮ್ಮ ಹುಷಾರಲ್ಲಿ ನಾವಿದ್ರೆ ಲೈಫಲ್ಲಿ ಇನ್ನೂ ಖುಷಿಯಾಗಿರ್ತೀವಿ, ಇನ್ನೂ ಚೆನ್ನಾಗಿರ್ತೀವಿ. ಸೊ ಬಿ ಕೇರ್ಫುಲ್, ನೋ ಮ್ಯಾಟರ್ ಹೂ ಎವರ್ ಯು ಮೀಟ್, ಹೂ ಎವರ್ ಯು ಟೆಕ್ಸ್ಟ್, ಬಿ ಕೇರ್ಫುಲ್ ಅಷ್ಟೇ. ಏನೇ ಆದ್ರಿಂದ ನೀವು ನಿಮ್ಮ ಹುಷಾರಲ್ಲಿ ನೀವಿರಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ.